ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ಶತಕೋಟಿ ನಮಸ್ಕಾರಗಳು. ಈ ದಿನ ನಾವು ಧ್ಯಾನವನ್ನು ಕಲಿಯೋಣ. ಧ್ಯಾನ ಅಂದರೆ ಏನು, ಧ್ಯಾನ ಯಾವ ಥರ ಮಾಡೋದು, 1 ಗಂಟೆ ನಾವು ಈಗ ಧ್ಯಾನ ಮಾಡೋಣ. ಧ್ಯಾನಕ್ಕೆ ಮುಖ್ಯವಾಗಿ ಆಸನ ಬಂದು ಸ್ಥಿರವಾಗಿರಬೇಕು, ಸುಖವಾಗಿರಬೇಕು. ಇದನ್ನು ಪತಂಜಲಿ ಮಹರ್ಷಿಯವರು ಸ್ಥಿರ ಸುಖ ಆಸನ ಅಂದಿದ್ದಾರೆ. ನಾವು ಯಾವುದೇ ಆಸನದಲ್ಲಾದರೂ ಮಿನಿಮಮ್ 1 ಗಂಟೆ ನಾವು ಕೂತ್ಕೊಂಡಿರಬೇಕು. ಸೊ ಅದಕ್ಕಾಗಿ ಆಸನ ಬಂದು ಸುಖವಾಗಿರಬೇಕು. ಸಪೋಸ್ ನಾವು ಪದ್ಮಾಸನ ತಗೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಓಕೆ, ನಿಮಗೆ ಪದ್ಮಾಸನ ಕಂಫರ್ಟಬಲ್ ಅನಿಸಿದರೆ ಸೊ ಆ ಪದ್ಮಾಸನದಲ್ಲೇ ಕೂಡ್ಬೋದು. ವಜ್ರಾಸನ ಇರ್ಬೋದು. ಸೊ ಇದೆಲ್ಲ ತುಂಬ ಕಠಿಣವಾದಂಥ ಆಸನಗಳು. ಸೊ ಈ ಆಸನದಲ್ಲಿ ನಾವು ಭಾಳ ಹೊತ್ತು ಕೂಡೋಕ್ಕಾಗಲ್ಲ. ಹಾಗಾಗಿ ಆಸನ ಬಂದು ಯಾವಾಗಲೂ ಸ್ಥಿರವಾಗಿರಬೇಕು ಮತ್ತು ಸುಖವಾಗಿರಬೇಕು. ಸೊ ಇದನ್ನ ಪತಂಜಲಿ ಮಹರ್ಷಿಯವರು ಸ್ಥಿರ ಸುಖ ಆಸನ ಅಂದಿದ್ದಾರೆ. ನಾವು ಕೆಳಗಡೆ ಆದ್ರೂ ಕೂಡ್ಬೋದು. ನಿಮಗೆ ಯಾವ ಥರ ಕಂಫರ್ಟ್ ಅನ್ಸತ್ತೋ ಆ ಥರ ನೀವು ಧ್ಯಾನವನ್ನು ಮಾಡಿ. ಸೊ ಚೇರಲ್ಲಾದರೂ ಈ ಥರ ಚೇರಲ್ಲಾದರೂ ಕೂಡ್ಬೋದು. ಆಮೇಲೆ ಕೆಳಗಡೆ ಕುಂತಾಗ ಗೋಡೆ ಹಾನ್ಕೊಂಡು ವಾಲ್ನ ಸಪೋರ್ಟ್ ತಗೊಂಡು ಕೂಡ್ಬೋದು. ಓಕೆ, ಸೊ ನಿಮಗೆ ಯಾವ ಥರ ಕಂಫರ್ಟ್ ಅನ್ಸುತ್ತೋ ಕನಿಷ್ಠ ಪಕ್ಷ 1 ಗಂಟೆ ನೀವು ಧ್ಯಾನ ಮಾಡೋಕ್ಕೆ ಆ ಆಸನವನ್ನು ನೀವು ತಗೊಳ್ಳಿ. ಓಕೆ, ಕೆಳಗಡೆ ಕೂತಾಗ ಮಾಮೂಲು ಸುಖಾಸನದಲ್ಲಿ ಕೂತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ 2 ಕೈಗಳನ್ನು ಜೋಡಿಸಿ ಬೆಳ್ಳೆಲ್ಲಿ ಜೋಡಿಸಿ, ಓಕೆ, ಕಣ್ಣುಗಳೆರಡು ಮುಚ್ಚಬೇಕು. ಸೊ ಅದೇ ರೀತಿ ಚೇರಲ್ಲಿ ಕೂತಾಗ ಈ 2 ಕಾಲುಗಳನ್ನು ಕ್ರಾಸ್ ಮಾಡಬೇಕು, ಬೆಳ್ಳೆಲ್ಲಿ ಸೇರಿಸ್ಬೇಕು, ಕಣ್ಣುಗಳನ್ನು ಮುಚ್ಚಬೇಕು. ಸೊ ಕಣ್ಣಿಂದ ನಮಗೆ 80% ಶಕ್ತಿ ಹೊರಗಡೆ ಹೋಗುತ್ತೆ. ಈ ಕೈಯಿಂದ ಕಾಲಿಂದ 20% ಶಕ್ತಿ ಹೊರಗಡೆ ಹೋಗುತ್ತೆ. ಹಾಗಾಗಿ ನಾವು ಕಣ್ಣುಗಳನ್ನು ಮುಚ್ಚಬೇಕು, ನಮ್ಮ ಕೈಗಳನ್ನು ಲಾಕ್ ಮಾಡಬೇಕು, ಕಾಲುಗಳನ್ನು ಲಾಕ್ ಮಾಡಬೇಕು. ತದನಂತರ ಕಣ್ಮುಚ್ಚಿ ನಮ್ಮ ಸಹಜವಾಗಿ ಸರಳವಾಗಿ ನಡೀತಕ್ಕಂಥ ಉಸಿರಾಟವನ್ನು ಗಮನಿಸಬೇಕು. ಇದನ್ನ ಸಹಜ ಪ್ರಾಣಾಯಾಮ ಅಂತಾರೆ. ಸೊ ನಾವು ಉಸಿರು ಜಾಸ್ತಿ ತಗೊಳ್ಳೋದಾಗ್ಲಿ, ಉಸಿರು ಜಾಸ್ತಿ ಬಿಡೋದಾಗ್ಲಿ, ನಾವು ಇದಂತೀವಲ್ಲ ಕುಂಭಕ, ರೇಚಕ, ಪೂರ್ವಕ, ಇದು ಯಾವುದೇ ರೀತಿ ಈ ಥರ ಮಾಡಬಾರ್ದು. ಸಹಜವಾಗಿಯೇ ನಡೀತಾ ಇರುತ್ತೆ ಉಸಿರು. ನಾವು ಯಾವಾಗಲೂ ಕೂತ್ಕೊಂಡ್ರು, ಮಲ್ಕೊಂಡ್ರು, ಎದ್ರು ಆ ತನ್ನನ ಪಾಡಿ ಯಾವಾಗಲೂ ಆ ಸಹಜವಾಗಿ ನಡೀತಾ ಇರುತ್ತೆ. ಆ ಸಹಜವಾಗಿ ನಡೀತಕ್ಕಂಥ ಉಸಿರಾಟನ ನಾವು ಗಮನಿಸಬೇಕು. ಸಹಜವಾಗಿ ನಡೀತಕ್ಕಂಥ ಉಸಿರಾಟವನ್ನು ಗಮನಿಸೋದೇ ಧ್ಯಾನ. ಮನಸ್ಸಿನಲ್ಲಿ ಯಾವ ಮಂತ್ರವೂ ಹೇಳಬಾರ್ದು, ಯಾವ ದೇವರ ರೂಪವನ್ನು ಊಹಿಸ್ಕೊಳ್ಬಾರ್ದು. ಕೇವಲ ಶ್ವಾಸದ ಮೇಲೆ ಗಮನ. ಮಧ್ಯದಲ್ಲಿ ಯಾರು ಕಣ್ಣು ತೆರಿಬೇಡಿ, ಹಾಯಾಗಿ ಕೂತ್ಕೊಳ್ಳಿ, ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಶರೀರದಲ್ಲಿ ಯಾವುದೇ ರೀತಿ ಒತ್ತಡ ಬೇಡ. ರಿಲ್ಯಾಕ್ಸ್ ಯುವರ್ ಬಾಡಿ. ರಿಲ್ಯಾಕ್ಸ್ ಯುವರ್ ಮೈಂಡ್. ಒಂದು ಗಂಟೆ ನಾವೀಗ ಧ್ಯಾನ ಮಾಡೋಣ. ಈ 1 ಗಂಟೆ ಯಾವ ಆಲೋಚನೆಯೂ ಬೇಡ. ಈ 1 ಗಂಟೆ ನಾವು ನಮ್ಮ ಜೊತೆ ನಾವಿರೋಣ. ನಮ್ಮ ಶ್ವಾಸದ ಜೊತೆ ನಾವಿರೋಣ.
ಕೇವಲ ಶ್ವಾಸದ ಮೇಲೆ ಗಮನ. ಆಲೋಚನೆಗಳು ಬಂದರೆ ಕಟ್ ಮಾಡಿ ಪುನಃ ಉಸಿರಾಟನ ಗಮನಿಸಿ. ಶ್ವಾಸ ಧ್ಯಾಸ ಇವೆರಡೇ ಇರಬೇಕು. ನಮ್ಮ ಸಂಪೂರ್ಣ ಗಮನ ಎಲ್ಲ ಆ ಉಸಿರಾಟದ ಮೇಲೆ ಇರಲಿ. ಶ್ವಾಸದ ಶಕ್ತಿಯ ಜೊತೆ ನಾವಿರೋಣ. ಶ್ವಾಸ ಇದ್ರೇನೆ ಶಿವ, ಶ್ವಾಸ ಇಲ್ಲದಿದ್ದರೆ ಶವ. ನಾವೆಲ್ಲರೂ ಶ್ವಾಸದ ಜೊತೆ ಇರೋಣ ಮಿತ್ರರೇ. ಯಾವ ಆಲೋಚನೆಯೂ ಬೇಡ. ಕೇವಲ ಉಸಿರಾಟದ ಮೇಲೆ ಗಮನ. ನಾವೆಲ್ಲರೂ ಪ್ರಾಣ ವಾಯು ಜೊತೆ ಇರೋಣ. ಪ್ರಾಣವಾಯುವು, ಪ್ರಾಣ ಅಂದ್ರೆ ಶಕ್ತಿ. ವಾಯು ಅಂದ್ರೆ ಗಾಳಿ. ಆ ಪ್ರಾಣ ಶಕ್ತಿಯೊಂದಿಗೆ ನಾವಿರೋಣ. ಆ ಪ್ರಾಣ ವಾಯುವೊಂದಿಗೆ ನಾವಿರೋಣ. ಆಲೋಚನೆಗಳು ಬಂದರೆ ಕಟ್ ಮಾಡಿ ಮತ್ತೆ ನಿಮ್ಮ ಗಮನವನ್ನು ಉಸಿರಾಟದೊಂದಿಗೆ ಇರಲಿ. ಶ್ವಾಸದ ಮೇಲೆ ಗಮನ.
ಇದನ್ನೇ ಗೌತಮ ಬುದ್ಧರು 2500 ವರ್ಷ ಹಿಂದೆಗಡೆ ಆನಾಪಾನಸತಿ ಅಂದರು. ಆನಂದರೆ ಉಚ್ಛ್ವಾಸ, ಅಪಾನ ಅಂದರೆ ನಿಶ್ವಾಸ, ಸತಿ ಅಂದರೆ ಕೂಡಿಕೊಂಡಿರೋದು. ನಮ್ಮ ಉಚ್ಛ್ವಾಸ ನಿಶ್ವಾಸದೊಂದಿಗೆ ಕೂಡಿಕೊಂಡಿರೋದು. ಎಲ್ಲ ಮಹಾತ್ಮರು ಇದನ್ನೇ ಹೇಳ್ತಾ ಬಂದರು. ಪ್ರಿಯ ಮಿತ್ರರೇ, ನಾವೆಲ್ಲರೂ ನಮ್ಮ ಜೊತೆ ನಾವಿರೋಣ. ನಮ್ಮ ಶ್ವಾಸದ ಜೊತೆ ನಾವಿರೋಣ. ಆ ಸತ್ಯದ ಜೊತೆ ನಾವಿರೋಣ. ಆ ದೈವತ್ವದ ಜೊತೆ ನಾವಿರೋಣ. ನಮ್ಮ ಸಂಪೂರ್ಣ ಗಮನ ಎಲ್ಲ ಉಸಿರಾಟದ ಮೇಲೆ ಇರಲಿ. ಆ ಶ್ವಾಸ ಒಳಗಡೆ ಬರ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ. ಆ ಸಹಜವಾಗಿ ನಡೀತಕ್ಕಂಥ ಉಸಿರಾಟನೇ ಗಮನಿಸಿ. ಯಾವಾಗ ನಾವು ಶ್ವಾಸದೊಂದಿಗೆ ಇರ್ತೀವೋ ಆಗ ನಮ್ಮ ಮನಸ್ಸು ಶೂನ್ಯವಾಗತ್ತೆ. ಯಾವಾಗ ನಾವು ಶ್ವಾಸವನ್ನು ಗಮನಿಸ್ತೀವೋ ಆಗ ನಮ್ಮ ಮನಸ್ಸು ಶೂನ್ಯವಾಗುತ್ತೆ. ಧ್ಯಾನ ಅಂದರೆ ನಮ್ಮ ಮನಸ್ಸನ್ನು ಶೂನ್ಯ ಮಾಡೋದು. ಧ್ಯಾನ ಅಂದರೆ ನಮ್ಮ ಮೈಂಡನ್ನು ಎಂಪ್ಟಿ ಮಾಡೋದು. ಇದನ್ನೇ ಪತಾಂಜಲಿ ಮಹರ್ಷಿಯವರು ಯೋಗ ಅಂತಂದರು. ಯೋಗ ಚಿತ್ತ ವೃತ್ತಿ ನಿರೋಧ. ಯೋಗ ಅಂದರೆ ನಮ್ಮ ಮನಸ್ಸನ್ನು ಶೂನ್ಯ ಮಾಡೋದು. ಚಿತ್ತ ವೃತ್ತಿ ನಿರೋಧ. ಚಿತ್ತ ಅಂದರೆ ಮನಸ್ಸು. ಚಿತ್ತದ ಕೆಲಸ ಆಲೋಚನೆ ಮಾಡ್ತಾ ಇರೋದು. ಚಿತ್ತದ ಕೆಲಸವನ್ನು ನಿರೋಧಿಸಬೇಕು. ಅಂದರೆ ನಮ್ಮ ಮನಸ್ಸನ್ನು ಶೂನ್ಯ ಮಾಡಬೇಕು. ನಮ್ಮ ಮೈಂಡನ್ನು ಎಂಪ್ಟಿ ಮಾಡಬೇಕು.
ನಮ್ಮ ಮನಸ್ಸು ಆಗಬೇಕಂದ್ರೆ ನಾವು ಉಸಿರಾಟವನ್ನು ಗಮನಿಸಬೇಕು. ಸಿಂಪಲ್ ಟೆಕ್ನಿಕ್, ಸುಲಭವಾದಂಥ ಪದ್ಧತಿ. ಶ್ವಾಸದ ಮೇಲೆ ಗಮನ ಮಿತ್ರರೇ. ಉಸಿರಾಟವನ್ನು ಗಮನಿಸಿದಾಗ ನಮ್ಮ ಮನಸ್ಸು ಶೂನ್ಯವಾಗತ್ತೆ. ಯಾವಾಗ ನಮ್ಮ ಮನಸ್ಸು ಶೂನ್ಯವಾಗುತ್ತೋ ಅಪಾರವಾದಂಥ ವಿಶ್ವಶಕ್ತಿ ನಮ್ಮೊಳಗಡೆ ಪ್ರವೇಶಿಸುತ್ತದೆ. ಈ ಬ್ರಹ್ಮರಂಧ್ರ ಮೂಲಕ ಅಪಾರವಾದಂಥ ಶಕ್ತಿ ನಮ್ಮೊಳಗಡೆ ಬರುತ್ತೆ. ಯಾವಾಗ ನಾವು ಉಸಿರಾಟವನ್ನು ಗಮನಿಸಿದಾಗ ನಮ್ಮ ಮನಸ್ಸು ಶೂನ್ಯವಾಗುತ್ತೆ. ಯಾವಾಗ ನಮ್ಮ ಮನಸ್ಸು ಶೂನ್ಯವಾಗುತ್ತೋ ಅಪಾರವಾದಂಥ ವಿಶ್ವಶಕ್ತಿ ನಮ್ಮೊಳಗಡೆ ಬರುತ್ತೆ. ಸೃಷ್ಟಿಯಲ್ಲಿ ಎಷ್ಟೋ ಶಕ್ತಿ ಇದೆ. ಆ ಶಕ್ತಿಯನ್ನು ನಾವು ತೊಗೊಳ್ಬೇಕಂತಂದ್ರೆ ನಮ್ಮ ಮನಸ್ಸು ಖಾಲಿಯಾಗಿರ್ಬೇಕು. ನಮ್ಮ ಮನಸ್ಸು ಖಾಲಿ ಆಗ್ಬೇಕಂತಂದ್ರೆ ಉಸಿರಾಟವನ್ನು ಗಮನಿಸಬೇಕು. ನಾವೆಲ್ಲರೂ ನಿದ್ದೆಯಲ್ಲೂ ಎಷ್ಟೋ ವಿಶ್ವಶಕ್ತಿಯನ್ನು ಪಡಿತೀವಿ, ಧ್ಯಾನದಲ್ಲಿನೂ ವಿಶ್ವಶಕ್ತಿಯನ್ನು ಪಡಿತೀವಿ. ನಿದ್ದೆಯಲ್ಲಿ ಬರ್ತಕ್ಕಂಥ ಶಕ್ತಿ ವೆರಿ ಲಿಮಿಟೆಡ್, ಮಿತವಾದದ್ದು. ಆದರೆ ಧ್ಯಾನದಲ್ಲಿ ಬರ್ತಕ್ಕಂಥ ಶಕ್ತಿ ಅಪರಿಮಿತವಾದದ್ದು. ಉಸಿರಾಟದ ಮೇಲೆ ಗಮನ.
ಯಾವ ಆಲೋಚನೆಯೂ ಬೇಡ. ಧ್ಯಾನದಲ್ಲಿ ಪೂರ್ತಿಯಾಗಿ ನಿಮಗ್ನರಾಗೋಣ. ಉಸಿರಾಟದೊಂದಿಗಿರೋಣ. ನಮ್ಮ ಮನಸ್ಸನ್ನು ಶೂನ್ಯ ಮಾಡೋಣ. ಅಪಾರವಾದಂಥ ಶಕ್ತಿಯನ್ನು ಪಡ್ಕೊಳ್ಳೋಣ. ప్రాణాయామము ప్రత్యాహారము నిత్య అనిత్య వివేక విచారం ಜ್ಞಾಪ್ಯ ಸಮೇತ ಸಮಾಧಿ ವಿಧಾನಂ ಕುರುವವಧಾನಂ ಮಹದವಧಾನಂ ಅಂದಿದ್ದಾರೆ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರು. ಅವರು ಪ್ರಾಣಾಯಾಮ ಅಂತ ಹೇಳಿದರು. ಪ್ರಾಣಾಯಾಮ ಅಂತಂದರೆ ಸಹಜವಾಗಿ ನಡೀತಕ್ಕಂಥ ಉಸಿರಾಟವನ್ನು ಗಮನಿಸುವುದು. ಪ್ರಾಣಾಯಾಮವು ಪ್ರತ್ಯಾಹಾರము. ಸೊ ಯಾವಾಗ ನಾವು ಪ್ರಾಣಾಯಾಮ ಮಾಡ್ತೀವೋ ಪ್ರತ್ಯಾಹಾರ ತನ್ನಂತಾನೆ ನಡೆಯುತ್ತೆ. ಪ್ರತ್ಯಾಹಾರ ಅಂತಂದರೆ ಎಷ್ಟೋ ನಾವು ವಿಶ್ವಶಕ್ತಿಯನ್ನು ಪಡ್ಕೊಳ್ಳೋದು. ಪ್ರಾಣಾಯಾಮವು ಅಂದರೆ ಶ್ವಾಸದ ಮೇಲೆ ಗಮನಿಸಿದಾಗ ಮನಸ್ಸು ಶೂನ್ಯವಾಗಿ ಅಪಾರವಾದಂಥ ಶಕ್ತಿಯನ್ನು ಪಡ್ಕೊಳ್ಳದೆ ಪ್ರತ್ಯಾಹಾರ. ಕೇವಲ ಉಸಿರಾಟದ ಮೇಲೆ ಗಮನ. ಯಾವಾಗ ನಾವು ಧ್ಯಾನದಲ್ಲಿ ಅಪಾರವಾದಂಥ ಶಕ್ತಿಯನ್ನು ಪಡ್ಕೊಳ್ತೀವೋ
ಆಗ ನಮಗೆ ನಾಡಿ ಮಂಡಲ ಶುದ್ಧಿ ಆಗುತ್ತೆ. ನಮ್ಮ ದೇಹದಲ್ಲಿ 2,72,000 ನಾಡಿಗಳಿವೆ. ಆ ನಾಡಿಗಳೆಲ್ಲ ಶುದ್ಧಿ ಆಗ್ತವೆ. ಯಾವಾಗ ನಾಡಿ ಮಂಡ ಶುದ್ಧಿ ಆಗುತ್ತೋ ನಮಗಿರ್ತಕ್ಕಂಥ ಎಲ್ಲ ಕಾಯಿಲೆಗಳು ಹೊರಟೋಗ್ತವೆ, ವಾಸಿ ಆಗ್ತವೆ. ಪ್ರತಿದಿನ ಇದೇ ರೀತಿ ನಾವು ಧ್ಯಾನವನ್ನು ಮಾಡೋಣ ಮಿತ್ರರೇ. ಧ್ಯಾನ ಅಂದರೆ ಉಸಿರಾಟದ ಮೇಲೆ ಗಮನ. ಪ್ರತಿದಿನ ಕನಿಷ್ಠ ಪಕ್ಷ ನಮ್ಮ ವಯಸ್ಸೆಷ್ಟಿದೆ ಅಷ್ಟು ನಿಮಿಷ ನಾವು ಧ್ಯಾನ ಮಾಡೋಣ. ಈ ಧ್ಯಾನವನ್ನು ನೀವು ಯಾವಾಗಾದರೂ ಧ್ಯಾನ ಮಾಡ್ಬೋದು, ಎಲ್ಲಾದರೂ ನೀವು ಧ್ಯಾನ ಮಾಡ್ಬೋದು. ಮನೆಯಲ್ಲಾದರೂ ಧ್ಯಾನ ಮಾಡಿ, ಗುಡಿಯಲ್ಲಾದರೂ ಧ್ಯಾನ ಮಾಡಿ, ಹೊಲದಲ್ಲಾದರೂ ಧ್ಯಾನ ಮಾಡಿ. ನಿಮಗೆ ಎಲ್ಲಿ ಧ್ಯಾನ ಮಾಡಿದರೆ ಚೆನ್ನಾಗಿರುತ್ತೋ ಅಲ್ಲಿ ಧ್ಯಾನ ಅಭ್ಯಾಸವನ್ನು ಮಾಡಿ ಮಿತ್ರರೇ. ನಮ್ಮ ಸಂಪೂರ್ಣ ಗಮನ ಉಸಿರಾಟದ ಮೇಲೆ ಇರಲಿ. ಯಾವ ಆಲೋಚನೆ ಬೇಡ ಈ 1 ಗಂಟೆ. ಪ್ರತಿದಿನ ಇದೇ ರೀತಿ ನಾವು ಮಿನಿಮಮ್ 1 ಗಂಟೆ ಧ್ಯಾನ ಮಾಡೋಣ. ಈ 1 ಗಂಟೆ ಧ್ಯಾನ ನಮ್ಮ ಸಲುವಾಗಿ, ನಮ್ಮ ಆರೋಗ್ಯದ ಸಲುವಾಗಿ, ನಮ್ಮ ಮನಃಶಾಂತಿಯ ಸಲುವಾಗಿ,
ದಿನದ 24 ಗಂಟೆಗಳಲ್ಲಿ 1 ಗಂಟೆ ನಾವು ಧ್ಯಾನ ಮಾಡೋಣ. ಈ 24 ಗಂಟೆಯಲ್ಲಿ 1 ಗಂಟೆ ಧ್ಯಾನ ಮಾತ್ರ ನಮ್ಮ ಹಿಂದೆ ಬರ್ತಕ್ಕಂಥದ್ದು. 1 ಗಂಟೆ ಆ ಧ್ಯಾನದ ಜ್ಞಾನ ಮಾತ್ರ ನಮ್ಮ ಹಿಂದೆ ಬರ್ತಕ್ಕದ್ದು. ಆ 23 ಗಂಟೆ ಯಾವುದು ನಮ್ಮ ಹಿಂದೆ ಬರೋದಲ್ಲ. ಈ 1 ಗಂಟೆ ಧ್ಯಾನ ಇದು ನಮ್ಮ ಸಲುವಾಗಿ. ಶ್ರದ್ಧೆಯಿಂದ ಪ್ರತಿದಿನ ಧ್ಯಾನವನ್ನು ಮಾಡೋಣ ಮಿತ್ರರೇ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂದಿದ್ದಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ. ಶ್ರದ್ಧೆ ಬೇಕು. ಧ್ಯಾನ ಮಾಡುವುದರಲ್ಲಿ ಶ್ರದ್ಧೆ ಬೇಕು. ಎಲ್ಲಿ ಶ್ರದ್ಧೆ ಇದೆಯೋ ಅಲ್ಲಿ ಜ್ಞಾನ ಆಟೋಮೆಟಿಕ್ಕಾಗಿ ಲಭಿಸುತ್ತದೆ. ಶ್ರದ್ಧೆಯಿಂದ ಪ್ರತಿದಿನ ಧ್ಯಾನವನ್ನು ಮಾಡೋಣ ಮಿತ್ರರೇ. ಧ್ಯಾನ ಅಂದರೆ ಉಸಿರಾಟದ ಮೇಲೆ ಗಮನ. ಯಾವ ಆಲೋಚನೆಯೂ ಬೇಡ. ನಮ್ಮ ಜೊತೆ ನಾವಿರೋಣ. ನಮ್ಮ ಶ್ವಾಸದ ಜೊತೆ ನಾವಿರೋಣ. ಶ್ವಾಸ ಶಕ್ತಿಯ ಜೊತೆ ನಾವಿರೋಣ. ಶಕ್ತಿವಂತರಾಗೋಣ. ಸತ್ಯವಂತರಾಗೋಣ. ಜ್ಞಾನಿಗಳಾಗೋಣ. ಯೋಗಿಗಳಾಗೋಣ.
ಎಲ್ಲ ಮಹಾತ್ಮರು ಧ್ಯಾನವನ್ನೇ ಮಾಡಿದರು. ಆಂಜನೇಯ ಸ್ವಾಮಿ 2 ವರ್ಷ ಇದ್ದಾಗಲೇ ಅವರ ತಾಯಿ ಅಂಜನಾದೇವಿ ಹತ್ರ ಧ್ಯಾನವನ್ನು ಕಲಿತರು. ಅದಕ್ಕಾಗಿ ಆಂಜನೇಯ ಸ್ವಾಮಿನ ವಾಯುಪುತ್ರ ಅಂತಾರೆ, ಪವನ ಪುತ್ರ ಅಂತಾರೆ, ಮಾರುತಿ ಪುತ್ರ ಅಂತಾರೆ. ನಿರಂತರವಾಗಿ ಅವರು ಚಿಕ್ಕಂದಿಂದಲೇ ವಾಯುವನ್ನು ಗಮನಿಸಿದರು, ಶ್ವಾಸವನ್ನು ಗಮನಿಸಿದರು. ಅದಕ್ಕಾಗಿ ನಾವು ಅವ್ರನ್ನ ವಾಯುಪುತ್ರ ಅಂತೀವಿ. ಶ್ರೀಕೃಷ್ಣ ಪರಮಾತ್ಮ ಚಿಕ್ಕವರಿದ್ದಾಗಲೇ ಧ್ಯಾನವನ್ನು ಮಾಡಿದರು. ಅವರ ಗುರುಗಳಾದಂಥ ಸಾಂದೀಪ ಮಹಾಮುನಿ ಹತ್ರ ಧ್ಯಾನವನ್ನು ಕಲಿತು. ಶ್ರೀರಾಮ ಚಿಕ್ಕವರಿದ್ದಾಗಲೇ ಧ್ಯಾನವನ್ನು ಮಾಡಿದರು. ಅವರ ಗುರುಗಳಾದಂಥ ವಸಿಷ್ಠ ಮಹಾಮುನಿ ಅವರ ಹತ್ರ ಧ್ಯಾನವನ್ನು ಕಲಿತರು. ಧ್ಯಾನ ಸರ್ವರೋಗ ನಿವಾರಣೆ. ಧ್ಯಾನದಿಂದಲೇ ಜ್ಞಾನ, ಜ್ಞಾನದಿಂದಲೇ ಮುಕ್ತಿ. ಸಕಲ ಯೋಗಿಗಳು, ಋಷಿಗಳು, ಸಂತರು, ಮಹಾತ್ಮರು ಎಲ್ಲರೂ ಧ್ಯಾನವನ್ನೇ ಮಾಡಿದರು. ನಮ್ಮ ಜೀವನವನ್ನು ಆನಂದಮಯವಾಗಿರಬೇಕಂದ್ರೆ ಪ್ರತಿದಿನ ಧ್ಯಾನ ಮಾಡಲೇಬೇಕು. ಧ್ಯಾನ ಅಂದರೆ ಉಸಿರಾಟದ ಮೇಲೆ ಗಮನ. ಯಾವ ಆಲೋಚನೆಯೂ ಬೇಡ. ಆಲೋಚನೆಗಳು ಬಂದರೆ ಕಟ್ ಮಾಡಿ ಉಸಿರಾಟನ ಗಮನಿಸಿ.
ನಮ್ಮ ಶ್ವಾಸನೇ ನಮಗೆ ಗುರು. ಶ್ವಾಸದ ಜೊತೆ ಇರೋಣ. ಗುರುವಿನ ಜೊತೆ ಇರೋಣ. ಶ್ವಾಸ ಅನ್ನ ಗುರುವಿಗೆ ಗುಲಾಮರಾಗೋಣ. ಶ್ವಾಸ ಅನ್ನುವ ಗುರುವಿಗೆ ಗುಲಾಮರಾದರೆ ಮುಕ್ತಿ ಸಿಕ್ಕೇ ಸಿಗತ್ತೆ. ಆ ಗುರುವಿಗೆ ಗುಲಾಮರಾಗೋಣ, ಮುಕ್ತಿಯನ್ನು ಪಡ್ಕೊಳ್ಳೋಣ. ಉಸಿರಾಟದ ಮೇಲೆ ಗಮನ.
ಪ್ರತಿದಿನ 24 ಗಂಟೆಯಲ್ಲಿ 1 ಗಂಟೆ ನಾವು ಧ್ಯಾನಸ್ಥರಾಗೋಣ. ಪ್ರತಿದಿನ 1 ಗಂಟೆ ನಾವು ಆ ಸತ್ಯದ ಜೊತೆ ಒಂದಾಗೋಣ. ಪ್ರತಿದಿನ 1 ಗಂಟೆ ನಾವು ಆ ದೈವತ್ವದ ಜೊತೆ ಒಂದಾಗೋಣ. ಇಪ್ಪತ್ತ್ 24 ಗಂಟೆಯಲ್ಲಿ 23 ಗಂಟೆ ಅಸತ್ಯದಲ್ಲಿದ್ದರೂ 1 ಗಂಟೆ ಮಾತ್ರ ಸತ್ಯದಲ್ಲಿರೋಣ. ಆತ್ಮೇ ಸತ್ಯ, ಆತ್ಮೇ ನಿತ್ಯ. ಶರೀರವೇ ಅಸತ್ಯ. ಶರೀರ ಅಸತ್ಯವಾದಾಗ ಶರೀರಕ್ಕೆ ಸಂಬಂಧಪಟ್ಟದ್ವೆಲ್ಲ ಅಸತ್ಯನೇ. ಪ್ರತಿದಿನ ನಾವು ಸ್ವಲ್ಪ ಹೊತ್ತಾದರೂ ಆ ಸತ್ಯದಲ್ಲಿ ಇರೋಣ. ಸತ್ಯದ ಜೊತೆ ಒಂದಾಗೋಣ. ನಾವು ಆ ದೈವತ್ವದ ಜೊತೆ ಒಂದಾಗಬೇಕು ಅಂತಂದರೆ ನಮ್ಮ ಮನಸ್ಸನ್ನು ಶೂನ್ಯ ಮಾಡಬೇಕು. ನಮ್ಮ ಮನಸ್ಸು ಶೂನ್ಯ ಆಗ್ಬೇಕಂತಂದರೆ ಉಸಿರಾಟನ ಗಮನಿಸಬೇಕು. ಕೇವಲ ಉಸಿರಾಟದ ಮೇಲೆ ಗಮನ. ಸಂಗೀತದೊಂದಿಗೆ ಧ್ಯಾನ
3 ಪಟ್ಟು ಶಕ್ತಿಮಯವಾಗಿರುತ್ತೆ. ಸಾಮೂಹಿಕ ಧ್ಯಾನ 3 ಪಟ್ಟು ಶಕ್ತಿಮಯವಾಗಿರುತ್ತೆ. ಪಿರಮಿಡ್ ಧ್ಯಾನ 3 ಪಟ್ಟು ಶಕ್ತಿಮಯವಾಗಿರುತ್ತೆ. ಪ್ರಕೃತಿದೊಂದಿಗೆ ಧ್ಯಾನ 3 ಪಟ್ಟು ಶಕ್ತಿಮಯವಾಗಿರುತ್ತೆ. ಉಸಿರಾಟದ ಮೇಲೆ ಗಮನ. ಪೂರ್ತಿಯಾಗಿ ನಾವೆಲ್ಲರೂ ಧ್ಯಾನದಲ್ಲಿ ನಿಮಗ್ನರಾಗೋಣ ಮಿತ್ರರೇ. ಶ್ವಾಸದ ಮೇಲೆ ಗಮನ.
ಕೊನೆಯ 1 ನಿಮಿಷ ಶ್ವಾಸದ ಮೇಲೆ ಗಮನ. Ten seconds. 9, 8, 7, 6, 5, 4, 3, 2, 1, 0. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಕಣ್ಮುಡಿ. 5 seconds. 5, 4, 3, 2, 1, 0. ಕೈಗಳನ್ನು ತೆಗೆದು ನಿಧಾನವಾಗಿ ಕಣ್ಣುಗಳನ್ನು ತೆರೆದು. ಥ್ಯಾಂಕ್ ಯು ಮಾಸ್ಟರ್ಸ್. ಪ್ರತಿದಿನ ಎಲ್ಲರೂ ದಯವಿಟ್ಟು ಧ್ಯಾನ ಮಾಡಿ.